ಸ್ನೇಹಿತರೆ, ನಾನೀಗ ಇರೋವಂಥದ್ದು ತುಂಬ ಐತಿಹಾಸಿಕವುಳ್ಳ ಕುಣಿಗಲ್ನ ಸ್ಟೇಟ್ ಫಾರ್ಮಲ್ಲಿ. ಈಗ ನಾನು ಹಿಂದೆ ನೀವೇನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಕುದುರೆ ಲಾಯ. ಅಂದರೆ ಪ್ರತಿಯೊಂದು ಕುದುರೆಗಳಿಗೂ ಸಪ್ರೇಟ್ ಆದ ಒಂದು ಕಂಪಾರ್ಟ್ಮೆಂಟ್ಗಳಿವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕುದುರೆಗಳನ್ನು ಕೂಡಾಕುವಂಥ ಲಾಯ. ನೋಡಿ, ಇವತ್ತು ಕೂಡ ಎಷ್ಟು ಸುಸಜ್ಜಿತವಾಗಿ ಕಾಣಿಸ್ತಿದೆ. ಗಣೇಶನ್ ಸರ್, ನೀವು ಇಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ? ಅಡ್ಮಿನ್ ಆಫೀಸರ್ ಆಗಿದ್ದೀರಾ ಸರ್? ಸರ್, ಈಗ ಒಟ್ಟು ಟೋಟಲ್ ಎಷ್ಟು ಹಾರ್ಸ್ ಇದೆ ಸರ್ ಇಲ್ಲಿ? ನಮ್ಮಲ್ಲಿ ಈಗ 240 ಹಾರ್ಸಸ್ ಇದೆ ಸರ್. 240 ಹಾರ್ಸಸ್ ಇದೆ. ಅದರಲ್ಲಿ ಬ್ಯಾಚ್ ವೈಸ್ ಇದೆ. ಅಂದ್ರೆ 2 ಸ್ಟಾಲಿಯನ್ಸ್ ಇದೆ. ಸ್ಟಾಲಿಯನ್ಸ್ ಅಂದ್ರೆ ಗಂಡು ಕುದುರೆಗಳು. ನಾವು ಅದನ್ನ ಬೀಚ್ ಇದು ಕವರಿಂಗ್ ಯೂಸ್ ಮಾಡುವಂತ ಕುದುರೆಗಳು. ಇನ್ನು 85 ಫೀಮೇಲ್ ರಿಟೈರ್ಡ್ ಫ್ರಮ್ ರೇಸಿಂಗ್. ಅದು ರೇಸಿಂಗ್ ಗೆ ಇದು ಮರಿಗಳನ್ನ ಉತ್ಪಾದನೆ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಇನ್ನು 2-3 ಬ್ಯಾಚ್ ಮರಿಗಳು ಇರ್ತವೆ. 2 ಇಯರ್ ಓಲ್ಡ್, 1 ಇಯರ್ ಓಲ್ಡ್, ಮತ್ತೆ ತಾಯಿ ಜೊತೆ ಇರೋದು. ಇದೆಲ್ಲ ಸೇರಿಸಿ ಟೋಟಲ್ 240 ಇದೆ. 240 ಹಾರ್ಸ್ಗಳು ಇಲ್ಲಿ ಇರುತ್ತೆ. ಹೆಚ್ಚು ಕಡಿಮೆ ಒಂದು 10-20 ಹಿಂದೆ ಮುಂದೆ 230-40 ಇದ್ದೇ ಇರುತ್ತೆ. ಮತ್ತೆ ನಾವು ವರ್ಷ 50-60 ಮರಿಗಳನ್ನ ಇಲ್ಲಿ ಉತ್ಪಾದನೆ ಮಾಡೋದ್ರಿಂದ ಹೊಸ 2 ವರ್ಷ ಆಗಿರೋ ಮರಿಗಳು ಹೋಗ್ತಾ ಇರುತ್ತೆ, ಹೊಸ ಮರಿಗಳು ಹುಟ್ಟುತ್ತಾ ಇರುತ್ತೆ ಇಲ್ಲಿ. ಆ ಥರ ಸರ್. ಈಗ ಇಲ್ಲಿ ಬ್ರೀಡಿಂಗ್ ಆಗುತ್ತಲ್ಲ ಮರಿಗಳನ್ನ, ನೀವು ಬರೀ ಇದು ರೇಸಿಂಗ್ ಮಾತ್ರ ಕೊಡ್ತೀರಾ, ಹೊರಗಡೆ ಪರ್ಚೇಸಿಂಗು ಎಲ್ಲಾರ ಕೊಡ್ತೀರಾ? ಇಲ್ಲ, ಇದೆಲ್ಲ ರೇಸಿಂಗಿಗೆ ಹೋಗೋಂಥ ಕುದುರೆಗಳು. ರೇಸಿಂಗಿಗೆ ಮಾತ್ರ ಹೋಗುತ್ತೆ. ರೇಸಿಂಗಿಂದ ರಿಟೈರ್ಡ್ ಆದಮೇಲೆ ಅದನ್ನ ಬೇರೆ ಶೋ ಜಂಪ್ ಆಗ್ಬೋದು, ಇಲ್ಲ ಅಂದರೆ ರೈಡಿಂಗ್ ಸ್ಕೂಲ್ಗಳು ಅವರೆಲ್ಲ ಯೂಸ್ ಮಾಡ್ಕೊಳ್ತಾರೆ. ರೈಡಿಂಗ್ ಸ್ಕೂಲ್ಗಳು ಇಲ್ಲಿಂದ ಕೊಡ್ತೀರಾ? ಅಂದ್ರೆ ಪರ್ಚೇಸ್ ಕೊಡ್ತೀರಾ? ಪರ್ಚೇಸ್ಗೆ ಕೆಲವೆಲ್ಲ ಮಿನಿಮಮ್ ಪ್ರೈಸಸ್ ಇರ್ತವೆ, ಕಡಿಮೆ ರೇಟ್. ಸರ್, ಈಗ ಇವನು ಒಂದು ಕುದುರೆಗೆ ಎಷ್ಟು ಬೆಲೆ ಇದೆ ಸರ್ ಇವಾಗ? ಈಗ ಸರ್, ಮರಿ ಕುದುರೆಗಳು 2 ವರ್ಷದ ಮರಿ ಆದರೆ 20-25 ಲಕ್ಷ ತನಕ ಹೋಗುತ್ತೆ. ಒಂದು ಮರಿ ಕುದುರೆನೇ 25 ಲಕ್ಷ. ಈ ತರ ದೊಡ್ಡ ಬ್ರೀಡಿಂಗ್ ಕುದುರೆಗಳು ಇಲ್ಲ. ಆ ಥರ ಇವೆಲ್ಲ ಇವು ನಿಮ್ಗೆ ಇನ್ನೂ ಕಡಿಮೆಗೆ ಸಿಗ್ತವೆ. ನೀವು ಎಲ್ಲ ಕುದುರೆಗಳನ್ನು ಬ್ರೀಡಿಂಗ್ ತರೋದಿಲ್ಲ. ರೇಸಿಂಗ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋಂಥ ಕುದುರೆಗಳು ಮಾತ್ರ ವಾಪಸ್ ಬ್ರೀಡಿಂಗ್ ಬರ್ತವೆ. ನಿಮಗೆ ಮರಿ ಕುದುರೆಗೆ ವ್ಯಾಲ್ಯೂ. ಮರಿ ಕುದುರೆಗೆ ವ್ಯಾಲ್ಯೂ ಇರೋದು 2 ವರ್ಷದ ಮರಿಗೆ ರೇಸ್ ಹೋಗೋಂಥ ಕುದುರೆಗೆ ವ್ಯಾಲ್ಯೂ ಇರೋದು. ನಿಮಗೆ ರಿಟೈರ್ಡ್ ಆಗಿ ಬಂದ್ಮೇಲೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬ್ಲಡ್ ಚೆನ್ನಾಗಿದ್ರೆ ಅವು ಬ್ರೀಡಿಂಗ್ ಬರ್ತವೆ. ಇಲ್ಲ ಅಂದ್ರೆ ಬಾಕಿ ಮೌಂಟೆಡ್ ಪೊಲೀಸ್. ಪ್ರತಿ ವರ್ಷ ಎಷ್ಟು ಕುದುರೆ ಮರಿಗಳು ಇಲ್ಲಿಂದ ಜನ್ಮ ತಾಳ್ತವೆ? 50-60 ಮರಿಗಳು. ಅಷ್ಟು ಕುದುರೆಗಳು ಕೆಲವು ರೇಸಿಂಗ್ ಹೋಗ್ತವೆ, ಎಲ್ಲ ರೇಸಿಂಗ್ ಸೇಲ್ ಆಗ್ತವೆ. ಮಿನಿಮಮ್ 25 ಲಕ್ಷದ ಮೇಲೆನೆ ಮರಿ ಕುದುರೆ ಇರೋಂಥದ್ದು. ಮಿನಿಮಮ್ ಅಂತ ಅಲ್ಲ, ಕೆಲವು ನಿಮ್ಗೆ 15 ಲಕ್ಷಕ್ಕೆ ಹೋಗೋ ಕುದುರೆಗಳು ಇದಾವೆ. 15 ಲಕ್ಷಕ್ಕೆ ಹೋಗೋ ಬ್ಲಡ್ ಲೈನ್ ಮೇಲೆ ಹೋಗುತ್ತೆ. ಬ್ಲಡ್ ಲೈನ್. ಸರ್, ಇಲ್ಲಿ ತರಬೇತಿ ಹೊಂದಿರೋ ಅಂತ ಯಾವ ಕುದುರೆ ಯಾವ್ದಾರ ಟ್ರೋಫಿ ಡರ್ಬಿ ಹೊಡೆದಿರೋದು? ಈಗ ನಮಗೆ ಲಾಸ್ಟ್ ಅಂದ್ರೆ ವಾರ್ ಹ್ಯಾಮರ್ ಅನ್ನೋ ಕುದುರೆ 8 ರೇಸ್ ಓಡಿ 8 ಗೆದ್ದಿತ್ತು. ಯಾವುದು ಸರ್? ವಾರ್ ಹ್ಯಾಮರ್ ಅಂತ ಹೇಳಿ. ವಾರ್ ಹ್ಯಾಮರ್ ಅಂತ ಹೇಳಿ ಕುದುರೆ. ಓಕೆ. ಅದು 8 ಗೆದ್ದಿದೆ. 8 ಎಲ್ಲಿ? ಬೆಂಗಳೂರಲ್ಲಿ? ಬ್ಯಾಂಗ್ಳೂರು ಎಲ್ಲ ಕಡೆನೂ. ಈಗ ಅವು ಅಲ್ಲಿ ರಿಟೈರ್ಡ್ ಆದ್ಮೇಲೆ ಇಲ್ಲೇ ಬರ್ತಾವ? ಇಲ್ಲ, ಓನರ್ ಅವ್ರ ಇಷ್ಟ. ಅದು ನಮ್ಗೆ ಒಂದ್ಸಲಿ ಸೇಲ್ ಆದ್ಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಎಲ್ಲರೂ ತಗೊಂಡೋಗ್ಬೋದು ಕುದುರೆಗಳನ್ನ. ಅದು ಬ್ಲಡ್ ಲೈನ್ ಚೆನ್ನಾಗಿದ್ರೆ ನಾವು ಬೇಕಾದ್ರೆ ಅವ್ರ ಹತ್ರ ವಾಪಸ್ ತಗೋಬಹುದು. ನೀವು ಮರಿ ಹಾಕ್ಸೋದಕ್ಕೆ ನಮ್ಗೆ ತಳಿ ಬೇಕಾಗತ್ತಲ್ವಾ, ಅದು ಒಂದು ವಂಶ ಬೇಕಾಗತ್ತೆ ಅಂತೇಳಿ ನಾವು ಅದು ವಾಪಸ್ ತಗೊಳ್ತೀವಿ. ಅದು ಅವರು ನಮ್ಮ ಕಂಪ್ನಿ ಜೊತೆ ಅಗ್ರಿಮೆಂಟ್ಸ್ ಇರ್ತವೆ. ಸರ್, ಈಗ ಪ್ರಸ್ತುತ ಘಟನೆ ಕೇಳ್ಬೋದಾ? ಈಗ ಇಲ್ಲಿ ಏನು ಪ್ರಸ್ತುತ ಘಟನೆ, ಇಷ್ಟೊಂದು ಹೋರಾಟ ಎಲ್ಲ ಅಂತ ಇದಾರಲ್ಲ, ಏನ್ ಆಗಕ್ಕೋಸ್ಕರ ಈ ತರ ನಡೀತಿದೆ ಅಂತ ಸರ್? ಇದು ಈಗ ನಮ್ದು ಈಗ URBB ಕಂಪ್ನಿದು 30 ವರ್ಷ ಲೀಸ್ ಇತ್ತಿದ್ದು. ಇದು 30 ವರ್ಷ ಮುಗಿದಿದೆ ಈಗ. ಇದು ಆಕ್ಚುಲಿ ನಾವೀಗ ಕ್ಲೋಸ್ ಮಾಡಿ ಬೇರೆ ಯಾರು ತಗೊಳ್ತಾರೋ ಅವ್ರಿಗೆ ಹಸ್ತಾಂತರಿಸಿ ಕಾರ್ಮಿಕರ ಎಲ್ಲ ಒಂದು ಗ್ರಾಚ್ಯುಟಿ, PF ಎಲ್ಲ ಕ್ಲಿಯರ್ ಮಾಡಿ ನಾವು ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆ ನಿಲ್ಲಿಸಬೇಕಾಗಿತ್ತು ಈಗ. ಆದರೆ ಈಗ ಕಾರಣಾಂತರಗಳಿಂದ ಇದು ಇನ್ನೂ ಆಗಿಲ್ಲ. ಅಗ್ರಿಮೆಂಟು ಬೇರೆ ಯಾರಿಗೂ ಆಗಿಲ್ಲದೆ ಇರೋದ್ರಿಂದ ಇನ್ನೂ ಕೂಡ ನಾವು ನಮಗೆ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ನಾವು ಇಲ್ಲಿ ಟೌನ್ಶಿಪ್ ಅಂದ್ರೆ ಏನು ಅಂತ ಸರ್? ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. ಟೌನ್ಶಿಪ್ ಆಗ್ತಿದೆ, ಏನೋ ಆಗ್ಬಿಡುತ್ತೆ ಅಂತಿದಾರಲ್ಲ. ಟೌನ್ಶಿಪ್ ಬಗ್ಗೆ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲೂ ಕೂಡ ಇನ್ನು ಆನ್ ಪೇಪರ್ ಬಂದಿಲ್ಲ. ಅದು ಟೌನ್ಶಿಪ್ ಅಂತ ಪೇಪರಲ್ಲಿ ನ್ಯೂಸ್ ನೋಡಿರೋದು ಅಷ್ಟೇನೆ. ನಮಗೆ ಗೌರ್ಮೆಂಟ್ ಇಂದ ಆರ್ಡರ್ಸ್ ಅಂತ ಇನ್ನೂ ಏನು ನಮಗೆ ಇಲ್ಲಿ ಟೌನ್ಶಿಪ್ ಮಾಡ್ತಾ ಇದೀವಿ, ನೀವು ಖಾಲಿ ಮಾಡಿ, ಆ ಥರ ನಮ್ಗೇನು ಆರ್ಡರ್ ಬಂದಿಲ್ಲ. ಆದರೆ ನಮಗೂ ತಿಳಿದಿರೋದೇನಂದ್ರೆ ಮಾಡ್ತಾರಂತೆ ಅಂತೆಗಳಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟ ಅಂದ್ರೆ ಈಗ ಕಾರ್ಯರೂಪಕ್ಕೆ ಬರ್ಬೋದು ಅಂತೇಳಿ. ಮತ್ತೆ ಇಲ್ಲಿನ ಒಂದು ಏನು ಕುದುರೆ ಫಾರಂ ಇರೋದು ಮುಚ್ಚೋಗ್ಬೋದು ಅನ್ನೋದು ಒಂದು ಎಲ್ಲರಿಗೂ ಆತಂಕ ಇದ್ದೇ ಇದೆ. ಎಲ್ಲರ ಬಯಕೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಇದು ಇತಿಹಾಸ ಪ್ರತಿಷ್ಠಿತವಾಗಿರೋದ್ರಿಂದ, ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದ, ಈ ಒಂದು ಮುಂದಿನ ಪೀಳಿಗೆಗೂ ಕೂಡ ಇದು ಅವಶ್ಯಕತೆ ಇರೋದ್ರಿಂದ ಇದನ್ನ ಉಳಿಸ್ಕೋಬೇಕು ಅನ್ನೋದು ಎಲ್ಲರ ಒಂದು ಅನಿಸಿಕೆ. ಇವತ್ತಿನ ಕಾಲದಲ್ಲ ಸ್ನೇಹಿತರೆ, ಇದು ರಾಜ ಮಹಾರಾಜರುಗಳು ಇಲ್ಲಿ ತಮ್ಮ ಕುದುರೆ ಬ್ರೀಡ್ಗಳನ್ನ ಮಾಡಿಸೋದಕ್ಕೋಸ್ಕರ ಈ ಲಾಯವನ್ನ ಇಟ್ಕೊಂಡಿದ್ದು. ಹೌದು,
ಇಲ್ಲಿಂದ ಹಿಡಿದು ನೋಡಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಲ್ಲೂ ಕೂಡ ಇದೆ ಕುದುರೆ ಲಾಯಗಳು. ಸ್ನೇಹಿತರೆ, ನಾವೇನೋ ಇವತ್ತಿನ ಕಾಲದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಓಡಾಡೋಕ್ಕೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಬೈಕು, ಕಾರು, ಫ್ಲೈಟು, ಚಾಪರ್ ಏನೆಲ್ಲ ಬಳಸ್ತೀವಿ. ಆದ್ರೆ ಹಿಂದೆ ಮಹಾರಾಜರುಗಳಿಗೆ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಹೋಗೋದಿಕ್ಕೆ ಅಥವಾ ಒಬ್ರ ಮೇಲೆ ಯುದ್ಧ ಸಾರೋದಕ್ಕೆ ಅವ್ರಿಗೆ ಮೇನ್ ಸೋರ್ಸಸ್ ಆಗಿದ್ದೆ ಈ ಕುದುರೆಗಳು. ಹಾಗಾಗಿ ಹಿಂದಿನ ಕಾಲದಲ್ಲಿ ರಾಜರುಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕುದುರೆ ಲಾಯಗಳನ್ನೇ ಮಾಡಿ ಅಲ್ಲಿ ಕುದುರೆಗಳನ್ನ ಬ್ರೀಡಿಂಗ್ ಮಾಡಿಸ್ತಾ ಇದ್ರು. ಆ ಬ್ರೀಡಿಂಗ್ ಮಾಡಿ ಆ ಕುದುರೆಗಳನ್ನ ಮತ್ತೆ ಸೈನಿಕರಿಗೆ ಕೊಟ್ಟು ತರಬೇತಿ ಮಾಡಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಿಕ್ಕೆ ಯುದ್ಧಗಳಲ್ಲಿ ಬಳಕೆ ಮಾಡೋಕ್ಕೋಸ್ಕರ ಈ ಕುಣಿಗಲ್ ಸ್ಟೆಡ್ ಫಾರಂ ನ ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ಕಾಲಾಂತರ ಕಾಲದಲ್ಲಿ ಬಂದಂತ ರಾಜ ಮಹಾರಾಜರುಗಳೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸ್ಟೆಡ್ ಫಾರಂ ನ ಇನ್ನೂ ಉನ್ನತೀಕರಿಸಿಕೊಂಡು ಹೋದ್ರೆ ಹೊರತು ಯಾರು ಈ ಸ್ಟೆಡ್ ಫಾರಂ ನ ಹಾಳು ಮಾಡ್ಲಿಲ್ಲ. ಈವನ್ ಬ್ರಿಟಿಷರು ಕೂಡ ಈ ಸ್ಟೆಡ್ ಫಾರಂ ನ ಇನ್ನೂ ತುಂಬಾ ಸುಂದರವಾಗಿ ಉನ್ನತೀಕರಿಸಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಹೇಳ್ತೀನಪ್ಪ ಅಂದ್ರೆ ಈ ಒಂದು ಕುದುರೆಯ ಬೆಲೆ ಇವತ್ತು ಒಂದು ಗಾಡಿ ಬೆಲೆ 3 ಲಕ್ಷದಿಂದ 3.5 ಲಕ್ಷ ಇರ್ಬೋದು. ಹೈಯೆಸ್ಟ್ ನಾವು ಯಾವ್ದಾರ ಈ ಹಯಾಬಸ ಅಂತ ದೊಡ್ಡ ಗಾಡಿಗಳು ತಗೋತೀವಿ ಅಂದ್ರೆ ಅವೆಲ್ಲ 20-23 ಲಕ್ಷ ಇರುತ್ತೆ. ಬಟ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಒಂದೊಂದು ಕುದುರೆ ಬೆಲೆ 20 ಲಕ್ಷದಿಂದ 30 ಲಕ್ಷ, 1 ಕೋಟಿವರೆಗೂ ಕೂಡ ಸ್ನೇಹಿತರೆ ಕುದುರೆ ಬೆಲೆ ಇದೆ. ಅಂದ್ರೆ ನೀವು ಸುಮ್ನೆ ಇಮ್ಯಾಜಿನ್ ಮಾಡ್ಬೋದು ಅಂದ್ರೆ ಒಂದೊಂದು ಕುದುರೆಯ ಬೆಲೆ ಎಷ್ಟಿದೆ ಅಂತ. ಆ ಕುದುರೆಗಳು ಇಲ್ಲಿ ಬ್ರೀಡಿಂಗ್ ಆಗ್ತವೆ ಸ್ನೇಹಿತರೆ, ನಮ್ಮ ಕುಣಿಗಲ್ನಲ್ಲಿ ಬ್ರೀಡಿಂಗ್ ಆಗ್ತವೆ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಒಂದೊಂದು ಕುದುರೆ 23ರಿಂದ 30 ಲಕ್ಷದವರೆಗೂ ಸೇಲ್ ಆಗ್ತಾವಂತೆ. ಮತ್ತೆ ಅದು ಯಾವ ರೀತಿ ಸೇಲ್ ಆಗ್ತಾವಪ್ಪ ಅಂದ್ರೆ ನೋಡಿ, ಇಲ್ಲಿದೆ ಇದರ ಹೆಸರು, ಅಂದ್ರೆ ಕುದುರೆ ಹೆಸರು, ಇದು ಹುಟ್ಟಿದ ದಿನಾಂಕ, ಅದರ ತಾಯಿ ಮತ್ತೆ ಅದರ ತಂದೆ, ಅವುಗಳ ಬ್ಲಡ್, ಮತ್ತೆ ಅವು ಅದ್ರ ತಂದೆ ಇರುತ್ತಲ್ಲ ಯಾವ ರೇಸನ್ನ ಗೆದ್ದಿರುತ್ತೆ, ಅದ್ರ ಬ್ಲಡ್ ಲೈನ್ಸ್ ಹೇಗಿದೆ, ಅದರ ಆಧಾರದಲ್ಲಿ ಏನ್ ಮಾಡ್ತಾರೆ, ಕ್ರಾಸಿಂಗ್ ಮಾಡಿಸಿ ಆ ತಂದೆ ತಾಯಿ ಆಧಾರನ ನೋಡ್ಕೊಂಡು ಆ ಮರಿಗೆ ಬೆಲೆ ಜಾಸ್ತಿ ಆಗುತ್ತಂತೆ ಸ್ನೇಹಿತರೆ. ನೋಡಿ, ಪ್ರತಿಯೊಂದಕ್ಕೂ ಅದರದೇ ಆದಂತ ನೇಮ್ಸ್ ಇದೆ ಹುಟ್ಟಿರೋದು. ಇವೆಲ್ಲ ಆಲ್ಮೋಸ್ಟ್ ನಾನು ಈಗ ನೋಡ್ಕೊಂಡ್ ಬಂದೆ, ಏನಿಲ್ಲ ಅಂದ್ರೆ ಒಂದು 50ರಿಂದ 60 ಕುದುರೆಗಳನ್ನ ನಾನು ನೋಡಿದೆ. ಅವೆಲ್ಲ 2022 ಹುಟ್ಟಿರೋದು, 2 ವರ್ಷ ಹಿಂದೆ ಹುಟ್ಟಿರೋದು. ಅದಾದ ನಂತರ ಸ್ವಲ್ಪ ಹಿಂದೆ ಇದೆ ಸ್ನೇಹಿತರೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿ ಇತ್ತೀಚೆಗೆ ಅಂದ್ರೆ 1 ವರ್ಷದ ಹಿಂದೆ ಹುಟ್ಟಿರುವಂತಹ ಕುದುರೆ ಮರಿಗಳಿವೆ. ಅದಾದ ನಂತರ ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಪ್ರೆಗ್ನೆನ್ಸಿ ಸ್ವಲ್ಪ ಕೆಲವು ಸರಿ ಏನಾಗ್ತವೆ ಅಂದ್ರೆ ಕುದುರೆಗಳು ಸಡನ್ ಆಗಿ ಕಚ್ಬಿಡ್ತವೆ. ಹಾಗಾಗಿ ಸ್ವಲ್ಪ ದೂರದಲ್ಲಿ ಇರೋಂಥದ್ದು ವಾಸಿ. ಇದು ನೋಡಿ ಸ್ನೇಹಿತರೆ, ಏನ್ ತುಂಬಾ ಚೆನ್ನಾಗಿದೆ. ಲೈಫಲ್ಲಿ ಒಂದ್ಸರಿನಾರ ಈ ತರ ಕುದುರೆ ಮೇಲೆ ಕುತ್ಕೊಂಡು ರೈಡ್ ಮಾಡ್ಬೇಕು ಅಂತ ಆಸೆ ಇದೆ. ಅದು ರೇಸಿಂಗ್ ಕುದುರೆ ಮೇಲೆ ಕುತ್ಕೊಂಡು ರೈಡ್ ಮಾಡ್ಬೇಕು ಅಂತ ಆಸೆ ಇದೆ. ನೋಡಿ, ಇವೆಲ್ಲ ರೇಸ್ಗೆ ರೆಡಿಯಾಗಿ ನಿಂತಿರುವಂತ ಕುದುರೆಗಳು. ನೋಡಿ, ಇದ್ರ ಮುಖನೇ ಒಂಥರ ಇದೆ. ನೋಡಿ ನೋಡಿ, ಇಲ್ಲೊಂದು ಕುದುರೆ ಇದೆ, ಇದ್ರ ಮುಖನೇ ಒಂಥರ ಇದೆ. ಅದ್ರ ಪ್ಯಾಚಸ್ ನೋಡಿ ಸ್ನೇಹಿತರೆ, ಏನ್ ಸಖತ್ ಕಂಡಿದೆ ಪ್ಯಾಚಸ್. ಮತ್ತೆ ಅದ್ರ ಕೂದಲು ನೋಡಿ, ಅದ್ರ ಕೂದಲು ಕೂಡ ನೋಡಿ ಸ್ನೇಹಿತರೆ, ಅದ್ರ ಕೂದಲು ಕೂಡ ಏನ್ ಸಖತ್ತಾಗಿದೆ. ವಾವ್. ಈಗ ಕುದುರೆ ಮಲಗುವಂತ ಜಾಗನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂದ್ರೆ ಒಂದು ಕುಶನ್ ಹಾಸಿಗೆ ಇರುತ್ತಲ್ಲ, ಆ ಕುಶನ್ ಹಾಸಿಗೆ ರೀತಿ ಇದೆ ಸ್ನೇಹಿತರೆ. ನೋಡಿ, ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಳಗಡೆಗೆ ಬೆಡ್ ಹಾಕಿ ಅದ್ರ ಮೇಲ್ಗಡೆ ಹುಲ್ಲು ಹಾಕಿ ಅದ್ರ ಮೇಲ್ಗಡೆ ಕುದುರೆಗಳನ್ನ ಮಲಗಿಸ್ತಾರೆ. ನೋಡಿ, ಇದೆಲ್ಲ ಹುಲ್ಲು. ಇದೆಲ್ಲ ಇಲ್ಲೇ ಸುತ್ತಮುತ್ತದಲ್ಲಿ ಕುದುರೆಗಳಿಗೋಸ್ಕರನೇ ಬೆಳೆಯುವಂತ ಫಾರ್ಮ್ ಇದೆ, ಇದೇ ಸಂಸ್ಥೆಗೆ ಸೇರಿಯುವಂಥದ್ದು. ಅಲ್ಲಿ ಬೆಳೆದು ತರ ಅಂತದ್ದು. ನೋಡಿ ಸ್ನೇಹಿತರೆ, ಹಾಸಿಗೆಗಿಂತ ಮೆತ್ತಗಿದೆ, ಅಷ್ಟು ಚೆನ್ನಾಗಿದೆ. ಕುದುರೆಗಳಿಗೆ ಏನೇನ್ ಫುಡ್ ಕೊಡ್ತೀರಾ? ಈ ರೀತಿ ನೇತಾಕಿದಿರಲ್ಲ, ಅದ್ರೊಳಗಡೆ ಏನೇನ್ ಇರುತ್ತೆ? ಲೋಸನ್ ಸೊಪ್ಪು ಅಂತ ಬರುತ್ತೆ, ಹಾ, ಅದನ್ನ ಹಾಕ್ತಿವಿ ನಾವು. ಇದು ಬಹಳ ಸ್ಟ್ರಾಂಗ್ ಕುದುರೆಗಳಿಗೆ ಇದು ತುಂಬಾ ಸ್ಟ್ರಾಂಗ್. ಇದು ಓಕೆ, ಮೆಂತೆ ಸೊಪ್ಪು ತರ ಇರುತ್ತೆ ನಮ್ಗೆ, ನಮ್ ಕಡೆ ನೋಡೋರಿಗೆ. ಇದನ್ನ ನಾವೇ ಬೆಳಿತೀವಿ, ಇಲ್ಲೇ ಬೆಳೆಯುವಂತದ್ದು. ಓಟ್ಸ್ ಅಂತ ಬೆಳಿತೀವಿ, ಗೋಧಿ ಕಾಳು ತರ. ತಿನ್ಬಿಟ್ಟಿದೆ ಇದ್ರಲ್ಲಿ. ಸೆಲೆಕ್ಟ್ ಮಾಡ್ಕೊಂಡು ತಿನ್ಕೊಳ್ಳುತ್ತಾ, ಅದಕ್ಕೆ ಏನ್ ಬೇಕು ಅದನ್ನ ಎಲ್ಲ ತಿಂದಾಗುತ್ತಾ? ಖಾಲಿ ಆಗುತ್ತೆ, ಚೆನ್ನಾಗಿರೋ ತಿನ್ಕೊಂಡ್ಬಿಡುತ್ತೆ. ಆಮೇಲೆ ಅದು ಬಿಟ್ರೆ ಡ್ರೈ ಗ್ರಾಸ್ ಹಾಕ್ತಿವಿ, ಒಣಗಿರೋ ಹುಲ್ಲು ಅದ್ರ ಜೊತೆಗೆ. ಈ ರೀತಿ ಕಟ್ಟೋದೇನಕ್ಕೆ ಅಂತ? ಕಟ್ಟೋದು ಏನಕ್ಕೆ ಅಂದ್ರೆ ಅಲ್ಲ ಹಾಕಿದ್ರೆ ಒಂದೇ ಸಲ ಬೇಗ ತಿನ್ಕೊಂಡ್ಬಿಡುತ್ತೆ. ಇದು ಅದ್ರ ಲಿಮಿಟ್ ಅಲ್ಲಿ ಸ್ವಲ್ಪನೇ ಕಿತ್ಕೊಂಡು ತಿನ್ನುತ್ತೆ. ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ತಿನ್ನುತ್ತೆ. ಎಷ್ಟು ಬೇಕು ಅಂದ್ರೆ ಸ್ವಲ್ಪನೇ ತಿನ್ನಕ್ಕಾಗುತ್ತೆ. ತಟ್ಟೆ ಹಾಕೊಂಡ್ಬಿಟ್ಟು ಒಂದೇ ಸಲ ತಿನ್ನೋದು
ತುತ್ತ ತಿನ್ಸೋದಕ್ಕೆ ಚೆನ್ನಾಗಿ ಹಿಂಗಿರುತ್ತೆ ಮಗುಗೆ ಆ ತರ ಇದು. ಹಾಗಾಗಿ ಅದು ಹ್ಯಾಂಗಿಂಗ್ ಅಲ್ಲಿ ಹಾಕಿ ಬಿಟ್ಬಿಡ ಅಂತದ್ದು. ಓಕೆ, ಇಲ್ಲಾಂದ್ರೆ ಕೆಲವು ಸರಿ ಕಾಲ್ ಕೆಳಿಕ್ ಹಾಕೋತಾವೆ. ಕತ್ತು ಬಗ್ಸಿ ಒಂದೇ ಸಮ ತಿಂತಾನೆ ಇರ್ತಾವ, ಕತ್ನೋ ಬರ್ತದೆ, ಹಿಂಗಾಗಿ ಆರಾಮ್ಸೆ ಓಡಾಡ್ಕೊಂಡು ತಿಂತಾವಲ್ಲ. ಈ ರೀತಿ ಆದ್ರೆ ಆರಾಮ್ಸೆ ಓಡಾಡ್ಕೊಂಡು ತಿಂತೇವೆ. ಕುದುರೆ ನಿಮ್ಗೆ ಎಲ್ಲರಿಗೂ ಗೊತ್ತು ವೇಗಕ್ಕೆ ಫೇಮಸ್ ಅಂತ ನೋಡಿ. ಅದೇ ರೀತಿ ಅವು ಕುದುರೆಗಳು ಜೊತೆಲಿ ಸೇರಿದಾಗ ಕಾಂಬ್ಯಾಕ್ಟ್ ಫೈಟ್ಗಳನ್ನ ಕೂಡ ಮಾಡ್ತೇವೆ ನೋಡಿ. ಇಲ್ಲಿ ತುಂಬ ಬಿಸ್ತಿರೋದ್ರಿಂದ ಏನು ಮಾಡ್ತಿದ್ದೇವಪ್ಪ ಅಂದರೆ ಅವು ನೆರಳನ್ನು ಆಶ್ರಯಿಸ್ಕೊಂಡು ಬರ್ತಿದೆ ನೋಡಿ. ಅಲ್ಲೊಂದು ಕುದುರೆ ಬರ್ತಿದೆ ನೋಡಿ. ಇವೆಲ್ಲ ಪ್ರೆಗ್ನೆನ್ಸಿ ಕುದುರೆಗಳು. ನೋಡೋಕ್ಕೇ ಒಂಥರ ಹೆಂಗಿವೆ ಅಂದರೆ ಸ್ನೇಹಿತರೆ, ಹೇಳೋಕ್ಕೆ ನನಗೆ ಪದನೇ ಸಾಲದು ಆ ಥರ ಇವೆ ನೋಡಿ. ನೋಡಿ ಇದ್ರ ಹೆಸರು ಟ್ರೆಮ್ ಸ್ಯಾಂಡ್ ಅಂತೆ, ಈ ಕುದುರೆ ಹೆಸರು ನೋಡಿ. ಅದಕ್ಕೆ ಹಾಕಿದ್ದಾರೆ ಅಲ್ಲಿ ನೋಡಿ. ಇನ್ನೊಂದು ಕುದುರೆ ಬಂತು, ಇದ್ರದ್ದು ಲಾಕೆಟ್ ಇಲ್ಲ. ಇದ್ರ ಹೆಸರು ಟ್ರಿಮ್ ಸ್ಯಾಂಡ್ ಅಂತೆ. ನಿನ್ನ ಹೆಸರು ಏನಪ್ಪ? ಅಪ್ಪ ಅಲ್ಲ, ಅಮ್ಮ. ಇದು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಸ್ವಲ್ಪ ಇವೆ ನೋಡಿ. ಇವಕ್ಕೆಲ್ಲ ನಂಬರ್ಸ್ ಹಾಕಿದ್ದಾರೆ ಮೈ ಮೇಲೆ. ಇವು ಕೂಡ ಪ್ರೆಗ್ನೆಂಟೆಡ್ ಫೀಮೇಲ್ಸು ನೋಡಿ. ಅವು ಕೂಡ ತುಂಬ ಸಖತ್ತಾಗಿವೆ. ನೀವಲ್ಲೇನು ಸಿಂಗಲ್ ಮೇಲ್ ಕಾಣ್ತಿದ್ದೀರಲ್ಲ, ಆ ಮೇಲ್ಗಳೆಲ್ಲ ಇವಕ್ಕೆ ಕ್ರಾಸ್ ಮಾಡೋ ಅಂಥದ್ದು ನೋಡಿ. ಇಲ್ಲಿ ಕಾಣ್ತಿದೆ. ಆ ನಂಬರ್ ಏನಪ್ಪ ಅಂದರೆ, ಆ ನಂಬರ್ನ ಡೇಟಾಬೇಸಲ್ಲಿ ಎಂಟ್ರಿ ಮಾಡಿರ್ತಾರೆ. ಇದ್ರ ತಂದೆ ಯಾರು, ತಾಯಿ ಯಾರು, ಇದ್ರ ಅಣ್ಣ ಯಾರು, ತಮ್ಮ ಯಾರು ಅನ್ನೋದು ಪೂರ್ತ ಮಾಹಿತಿ ಕೂಡ ಅದ್ರ ಮೈ ಮೇಲಿರೋ ನಂಬರ್ನ ಕಂಪ್ಯೂಟರ್ಗೆ ಆ್ಯಡ್ ಮಾಡಿದ್ರೆ ಪ್ರಪಂಚದಲ್ಲಿ ಅಂದರೆ ಈ ಹಾರ್ಸ್ಗೆ ಸಂಬಂಧಪಟ್ಟಿದ್ದು ಡೇಟಾ ಯಾರ್ಯಾರ ಹತ್ರ ಇರುತ್ತೋ ಅವರೆಲ್ಲ ನೋಡ್ಬೋದಂತೆ ನೋಡಿ. ಇವೆಲ್ಲ ಪ್ರೆಗ್ನೆಂಟೆಡ್ ಫೀಮೇಲ್ಸು. ಈಗ ಇಲ್ಲಿರೋಂಥವೆಲ್ಲ ಈಗ ಅದ್ರ ಮೇಲ್ಗಡೆ ಸರ್ ಈಗ ಅದು ಹಾಕಿದ್ರಲ್ಲ SZ3P1 ಅಂತ, ಅದು ಏನಂತ ಅದು ಐಡೆಂಟಿಫಿಕೇಶನ್ಸ್? ಅದ್ರ ನೇಮ್ ಅಂತಾನೆ ಹೆಸರ? ನೇಮ್ ಅಂತ ಒಂದು ಅದು ಡೇಟ್ ಬರುತ್ತೆ ಅದರಲ್ಲಿ. ಅದು ಒಂಥರ ಕಂಪ್ಯೂಟರ್ ಆಡೋದಂಗಾಗಿರುತ್ತೆ ಕುದುರೆ. ಅದನ್ನ ಹಾಕ್ಬಿಟ್ರೆ ನಾವು ಅದು ಪೂರ್ತಿ ಎಲ್ಲ ಅದು A to Z ಎಲ್ಲ ಪೂರ್ತಿ ತೋರಿಸ್ಬಿಡ್ತದೆ. ಅಮ್ಮಂದು, ತಂದೆ ತಾಯಿಂದು. ಇದು ಇದ್ರ ತಂದೆ ಯಾರು, ತಾಯಿ ಯಾರು, ಆತರ ಪೂರ್ತ ಅದೊಂದು ನಂಬರ್ ಹಾಕಿದ್ರೆ ಗೊತ್ತಾಗೋಗುತ್ತೆ. ಅದು ನೆಕ್ಸ್ಟ್ ಎಷ್ಟು ಮರಿಗೆ ಜನ್ಮ ಕೊಟ್ಟಿದೆ ಅಂತಾನು ಗೊತ್ತಾಗುತ್ತೆ. ಸಿಮ್ ಟೈಪ್ ಮಾಡಿರ್ತಾರೆ, ಆ ಸಿಮ್ ಹಾಕ್ಬಿಟ್ಲ ಅಂದ್ರೆ ಪೂರ್ತಿ ಇದ್ರದ್ದು A to Z ಎಲ್ಲ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ. ಈ ಕುದುರೆಗಳ ಮೇಲೆ ಅದ್ರ ಮೇಲೆ ಅದನ್ನ ಹಚ್ಚಾಕ್ತಂಗ್ ಕಾಣಿಸುತ್ತೆ ನೋಡಿ. ಇದು ಏನಕ್ಕೆ ಹಚ್ಚಾಕ್ತಾರಪ್ಪ ಅಂದ್ರೆ ಇದ್ರ ಬ್ಲಡ್ ರಿಲೇಷನ್ಸ್ ಯಾರು, ಇವ್ರ ತಂದೆ ಯಾರು, ತಾಯಿ ಯಾರು, ಇದ್ರ ಮರಿ ಯಾರು, ಇವ್ರ ಅಣ್ಣ ತಂಗಿ ಯಾರು, ಇವನ್ನೆಲ್ಲ ಕೂಡ ಸರ್. ಈಗ ಇಲ್ಲಿದಾವಲ್ಲ ಇಷ್ಟುನು ಯಾವ ತಿಂಗಳಲ್ಲಿ ಮರಿ ಹಾಕ್ಬೋದು ಅಂತ ಸರ್? ಇವು ಇದು ನೆಕ್ಸ್ಟ್ ಮಂತ್ ಏನೋ ಇದೆ. ಇಷ್ಟು ಒಂದೇ ಸರಿ ಮರಿ ಆಗ್ತವೆ ಇವು? ಒಂದಿನ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಒಟ್ನಲ್ಲಿ ಆ ತಿಂಗಳೆಲ್ಲ ಆಗ್ತವೆ. ಎಷ್ಟಿವೆ ಈಗ ಪ್ರೆಗ್ನೆಂಟ್ ಆಗಿರೋ ಅಂತದ್ದು? ಈಗ ಎಲ್ಲ ಹೆಚ್ಚಿಗೆ ಒಂದು 60 ಚಿಲ್ಲರೆ ಇರ್ಬೇಕು. 60 ಚಿಲ್ಲರೆ. ಇಲ್ಲಿ ಅಂದ್ರೆ ಬ್ಯಾಚ್ ವೈಸ್ 5 ಬಿಡ್ತೀರಾ? ಇಲ್ಲ ಸರ್, 8, 10 8, 10 ಆ ರೀತಿ ಬಿಡ್ತೀರಾ? ಕಾಡಕ್ಕೆ 8, 10 ಬಿಡ್ತೀವಿ. ಹಾ. ಸರ್ ಇವೆಲ್ಲ ರೇಸಲ್ಲಿ ಭಾಗವಹಿಸಿ ರಿಟೈರ್ಡ್ ಆಗಿ ಬಂದಿರೋ ಅಂತವನ ಇವೆಲ್ಲ? ರೈಸಲ್ಲಿ ಹೊಡೆದು ಮತ್ತೆ ರಿಟೈರ್ಡ್ ಆಗಿರೋದು. ಇದ್ರೊಳಗೆ ನಾವು ತಳಿ ಮಾಡಿಸ್ತೀವಿ. ಇದ್ರೊಳಗೆ ತಳಿ ಮಾಡಿಸಿದ್ದು ರೈಸ್ ಹೊಡೆದಿರ್ತಾರಲ್ಲ, ಅದಕ್ಕೆ ಮರಿಗಳಿಗೆ ಅದು ಆ ರೈಸ್ ಹೊಡೆದಿರೋ ಅಂತ ಗಂಡನ್ನ ಇದಕ್ಕೆ ಕ್ರಾಸ್ ಮಾಡಿಸಿ ಇದರಿಂದ ಹೊಸ ಅಂತ ಮರಿಗಳನ್ನ ರೈಸ್ ಮಾಡಿರ್ತವೆ. ಇವು ಈಗ ಇಲ್ಲಿ ಕಾಣ್ತಾ ಇರೋ ಇವು ಇಷ್ಟು ಕೂಡ ರೈಸ್ ಮಾಡಿರೋ ಅಂತವೆ. ಆದ್ರೆ 5 ರೈಸ್ ಆದ್ಮೇಲೆ ಪೂರ್ತಿ ಎಲ್ಲ ಇದಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ಇದರಲ್ಲಿ ನಾವು ತಳಿ ಮಾಡಿಸ್ತೀವಿ. ತಳಿ ಮಾಡಿಸಿ ಮತ್ತೆ ಮರಿಗಳಿಗೆ ರೈಸ್ ಆಗಿರೋದಕ್ಕೆ ಮತ್ತೆ ಇದ್ರ ತಾಯಿ ತಂದೆ ರೈಸ್ ಅವ್ರು ಹೊಡೆದಿರ್ತಾರಲ್ಲ, ಇದ್ರ ಮೇಲೆ ಇದು ಸ್ಟೆಪ್ ಅಂಡ್ ಸ್ಟೆಪ್ ಹೈಟ್ ಹೋಗುತ್ತೆ. ಅಂದ್ರೆ ಇದು ತಳಿ ಮೇಲೆ ಅವ್ರ ತಂದೆ ತಾಯಿ ಜೆನೆಟಿಕಲ್ ಮೇಲೆ ಇನ್ನೂ ಒಳ್ಳೆ ತಳಿ ಬರುತ್ತೆ ಅಂತ. ಮತ್ತೆ ಇನ್ನೊಂದೇನು ಇದು ರೈಸ್ ಹೊಡೆದಿರ್ತದ ನೋಡಿ, ಅದ್ರ ಮೇಲೆ ಮರಿಗಳಿಗೆ ಗೌರವ ಜಾಸ್ತಿ. ಅವ್ರ ತಂದೆ ತಾಯಿ ರೇಸ್ ಹೊಡೆದಿದ್ರೆ ಆ ಬ್ರೀಡಿಂಗ್ ಆಗ ಮರಿಗಳಿಗೆ ಗೌರವ ಜಾಸ್ತಿ ಅಂತ ಹೆಚ್ಚು ಅಮೌಂಟ್ ಸೇಲ್ ಆಗುತ್ತೆ ನೋಡಿ ಸ್ನೇಹಿತರೆ. ಇವುಗಳನ್ನ ಇಲ್ಲಿ ಕಾಣಿಸುತ್ತಲ್ಲ ನೋಡಿ, ಅದ್ರ ಮೇಲ್ಗಡೆ ಹಾಕಿದ್ರೆ SZ3P1 ಅಂತ. ಇವೆಲ್ಲ ಏನಪ್ಪಾ ಅಂದ್ರೆ ಅವುಗಳ ಬಯೋಡಾಟಾ ಗೊತ್ತಾಗುತ್ತೆ ಆ ನಂಬರ್ಗೆ ನೋಡಿ. ಅವು ಕಾಲ್ಗಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ, ಅಷ್ಟು ಬಲಿಷ್ಠವಾಗಿವೆ ನೋಡಿ. ಎಲ್ಲಿದೆ? ಓಕೆ, ಡನ್. ನೋಡಿ ನಾವು ಆನೆಗಳಿಗೆ ಹೆಂಗ್ ಮಾತಾಡಿಸ್ತೀವೋ ಇವುಗಳಿಗೂ ಅದೇ ರೀತಿ ಮಾತಾಡ್ಸೋದು ಸ್ನೇಹಿತರೆ. ಈಗ ತೋರಿಸ್ತಾರೆ ನೋಡಿ. ಈಗ ಇವು ನಮ್ಮ ಕುದುರೆಗಳಿಗೆ ಲಾಳ ಹಾಕಿಸ್ತಾರಲ್ಲ ನೋಡಿ. ಇವು ರೇಸಿಂಗ್ ಕುದುರೆಗಳಿಗೆ ಲಾಳ ಹೇಗೆ ಹಾಕಿಸ್ತಾರೆ, ಯಾವ ರೀತಿ ಲಾಳ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದಾರೆ ನೋಡಿ. ಅಲ್ಲಿ ಹಾ ಇದ್ರಲ್ಲಿ ತೋರಿಸ್ಬೋದಾ? ಇದಕ್ಕೆ ಬಿದೋಗಿದೆ ಅನ್ಸುತ್ತೆ ಇದ್ರಲ್ಲಿ. ನೋಡಿ ಸ್ನೇಹಿತರೆ, ಅದು ಪಾದಗಳೇ ಕೂಡ ನೋಡಿ ಎಷ್ಟೆಷ್ಟು ಅಗಲವಾಗಿವೆ. ಈಗ ತೋರಿಸ್ತಾರೆ ನೋಡಿ ಅದ್ರ ಲಾಯಗಳನ್ನ. ನೋಡಿ ಕುದುರೆ ಲಾಯ ಅಂತ ಲಾಳ ಅಂತ ಕರಿತೀವಲ್ಲ.
ಸ್ನೇಹಿತರೆ, ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ 2022-23ರಲ್ಲಿ ಹುಟ್ಟಿರುವಂಥ ಕುದುರೆಗಳು. ನೋಡಿ, ಎಲ್ಲ ನೀರು ಕುಡಿಯಕ್ಕೆ ಬಂದಿವೆ. ನೋಡಿ ಎಷ್ಟು ವಿಶಾಲವಾದ ಸ್ಪೇಸ್ ಇದೆ. ನೋಡಿ ಎಲ್ಲ ಏನು ಸೂಪರ್ ಆಗಿರೋ ಫೋಟೋ ಸಿಗ್ತಿದೆ ನನಗೆ. ಎಲ್ಲ ನೋಡಿ ನೀರು ಕುಡಿಯಕ್ಕೆ ಬಂದಿವೆ. ಇವೆಲ್ಲ 2 ವರ್ಷದ ಮರಿಗಳು, 1.5 ವರ್ಷ 2 ವರ್ಷದ ಮರಿಗಳು. ಇವು ಕೂಡ ಎಲ್ಲ ಸೇಲ್ ಆಗಿರೋಂಥದ್ದು. ಇವಕ್ಕೂ ಕೂಡ ನೋಡಿ ಇಂಡಿವಿಜುವಲ್ ನಂಬರ್ಸ್ ಇವೆ. ಹಾಯ್ ಫ್ರೆಂಡ್ಸ್. ಸ್ನೇಹಿತರೆ ನೋಡಿ, ಪಾಪ ಡಿಸ್ಟರ್ಬ್ ಮಾಡಬಾರ್ದು. ನನ್ನ ಹಿಂದೆ ನೋಡಿ ಕುದುರೆ ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದೆ. ಇನ್ ಕೇಸ್ ಯಾವ್ದಾರ ಕುದುರೆ ಇಲ್ಲೇ ಡೆತ್ ಆದ್ರೆ, ಇಫ್ ಇನ್ ಕೇಸ್ ಅದನ್ನ ಇಲ್ಲೇ ಬರಿ ಮಾಡ್ತೀವಿ ಸರ್. ನಮ್ಮ ಅಂತಾನೆ 5 ಎಕರೆ ಬರಿಯಲ್ ಗ್ರೌಂಡ್ ಇದೆ. ನಾವು ಯಾವ್ದನ್ನು ಸಾಯಿಸೋದು ಅಂತ ಇಲ್ಲ. ಅದೇ ತಪ್ಪು ಗ್ರಹಿಕೆ ಇದೆ ಹೊರಗಡೆ. ಏನಂದ್ರೆ ಯಾವ್ದೋ ಒಂದು ಕುದುರೆ ಬಂದಾಗ ಅವ್ರಿಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳಿ. ಸರ್ ಅದು ನಮ್ಮನ್ನ ಸಾಕಿರುತ್ತೆ. ಸೊ ಅದು ಸಾಯೋ ತನಕ ನಾವು ಅದನ್ನ ಸಾಕೋತೀರಾ. ಇಫ್ ಇನ್ ಕೇಸ್ ಅವು ಡೆತ್ ಆದ್ರೂ ಇಲ್ಲೇ ಬರಿ ಮಾಡ್ತೀವಿ. ಕೆಲವು ನಮ್ಮಲ್ಲಿ ಇಲ್ಲೂ 29 ವರ್ಷದ ಕುದುರೆಗಳಿದಾವೆ. ಅವೆಲ್ಲ ರಿಟೈರ್ಡ್ ಆಗಿರೋದನ್ನ ಪೆನ್ಷನ್ ಮೇರ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಒಂದು ಬೇರೆ ಜಾಗ ಇಟ್ಟು ಅದನ್ನ ಸಾಕೊಳ್ತೀವಿ. ಸರ್, ಈಗ ಇಲ್ಲಿ ನಮಗೆ ಕಾಣಿಸ್ತಿದೆಯಲ್ಲ, ಬನ್ನಿ. ಈಗ ಅಲ್ಲಿ ಕಾಣಿಸ್ತಾ ಇರೋ ಕುದುರೆಗಳಿಗೆ ಎಷ್ಟು ಏಜ್ ಆಗಿರ್ಬೋದು ಸರ್ ನಿಮಗೆ? ಇದೆಲ್ಲ ಯಂಗ್ಸ್ಟರ್ಸ್ ಸರ್. ಇವು ಒಂದು 5 ವರ್ಷದ ಇದೆ, 8 ವರ್ಷದ ಇದೆ. ಓಕೆ, ಇವೆಲ್ಲ 5 ವರ್ಷ ರೇಸ್ ಇಂದ ರಿಟೈರ್ಡ್ ಆಗಿರೋಂಥವು. ಇವೆಲ್ಲ ರೇಸ್ ಇಂದ ರಿಟೈರ್ಡ್ ಆಗಿರೋದು. ಅದ್ರ ವಂಶ ಚೆನ್ನಾಗಿರೋದು. ಹಾಗಾಗಿ ಇದನ್ನ ಬ್ಲಡ್ ಲೈನ್ ಚೆನ್ನಾಗಿರೋ ಅಂತವನ್ನ ನೀವು ಇಲ್ಲಿ ಇಟ್ಕೊಂಡು ಅದನ್ನ ಕ್ರಾಸಿಂಗ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀವಲ್ಲ, ಗಂಡು ಕುದುರೆಗಳು ಸ್ಟಾಲಿನ್ಸ್. ಹೌದು, ಇದನ್ನ ಕವರಿಂಗ್ ಯೂಸ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್.